ನ್ಯೂಸ್ಗೆ ಸ್ವಾಗತ. ನಾನು ನವ್ಯ. ಇದೀಗ ಹೆಡ್ಲೈನ್ಸ್. ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣ. ಮಾಜಿ ಶಾಸಕ ರುದ್ರಪ್ಪ ಲಮಾಣಿ ಪುತ್ರ ದರ್ಶನ್ ಲಮಾಣಿ ಬಂಧನ. ಡ್ರಗ್ಸ್ ಪಾರ್ಸೆಲ್ ತರೋದಕ್ಕೆ ತೆರಳುವಾಗಲೇ ಅರೆಸ್ಟ್. ಜಮ್ಮು ಕಾಶ್ಮೀರದ ಮಾಚಿಲ್ ಸೆಕ್ಟರ್ನಲ್ಲಿ ಉಗ್ರರ ದಾಳಿ. ಗುಂಡಿನ ಕಾಳಗದಲ್ಲಿ 4 ಯೋಧರು ಹುತಾತ್ಮ. 3 ಉಗ್ರರನ್ನ ಹತ್ಯೆಗೈದ ಭಾರತೀಯ ಸೇನೆ. ವಿನಯ್ ಕುಲಕರ್ಣಿ ಅವರಿಗೆ 14 ದಿನಗಳ ನ್ಯಾಯಾಂಗ ಬಂಧನ. ಈ ಬಾರಿ ಜೈಲಿನಲ್ಲೇ ಮಾಜಿ ಸಚಿವರಿಗೆ ದೀಪಾವಳಿ. ಆಪ್ತ ಸಹಾಯಕನ ಆಡಿಯೋ ಮೆಸೇಜ್ ವೈರಲ್. ಚುನಾವಣೆಯಲ್ಲಿ ಸೋಲ್ತಾ ಇದ್ದಂತೆ ಟ್ರಂಪ್ಗೆ ಟ್ರೋಲ್ ಕಾಟ. ಅಮೆರಿಕ ಮಾಜಿ ಅಧ್ಯಕ್ಷನ ಭಾಷಣವಾಯಿತು ಸೂಪರ್ ಸಾಂಗ್. ಯುವ ನಿರ್ದೇಶಕನ ಪ್ರಯತ್ನಕ್ಕೆ ಫಿದಾ ಆದ ಜನ. ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣದಲ್ಲಿ ಇದೀಗ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ರುದ್ರಪ್ಪ ಲಮಾಣಿ ಅವರ ಪುತ್ರನ ಬಂಧನವಾಗಿದೆ. ಡ್ರಗ್ಸ್ ಪೆಡ್ಲರ್ಗಳಿಗೆ ಆಶ್ರಯ ನೀಡಿದ ಆರೋಪದ ಮೇಲೆ ರುದ್ರಪ್ಪ ಲಮಾಣಿ ಪುತ್ರ ದರ್ಶನ್ ಲಮಾಣಿಯನ್ನ ಬಂಧಿಸಲಾಗಿದೆ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಆರೋಪಿಗಳಿಗೆ ರಕ್ಷಣೆ ನೀಡಿದ ಆರೋಪ ಹಾಗೂ ಪೆಡ್ರಲ್ಗಳಿಂದ ಡ್ರಗ್ಸ್ ತರಿಸಿಕೊಳ್ತಾ ಇದ್ದ ಆರೋಪದ ಅಡಿಯಲ್ಲಿ ಬೆಂಗಳೂರು ಪೊಲೀಸರು ದರ್ಶನ್ ಅವರನ್ನ ಬಂಧಿಸಿದ್ದಾರೆ. ಚಾಮರಾಜಪೇಟೆಯ ಫಾರಿನ್ ಪೋಸ್ಟ್ ಆಫೀಸ್ಗೆ ಬಂದ ಪಾರ್ಸೆಲ್ ಅನ್ನ ತರೋದಕ್ಕೆ ಹೋದಾಗ ಬಂಧಿಸಿದ್ದಾರೆ. ಇನ್ನು ದರ್ಶನ್ಗೆ ಅಂಚೆ ಕಚೇರಿಗೆ ಡ್ರಗ್ಸ್ ಮತ್ತು ಹೈಡ್ರೋ ಗಾಂಜಾ ಪಾರ್ಸೆಲ್ನಲ್ಲಿ ಬಂದಿತ್ತು. ಅದನ್ನ ತರೋದಕ್ಕೆ ಹೋದಾಗ ಅರೆಸ್ಟ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯಲ್ಲಿನ ಮಾಚಿಲ್ ಸೆಕ್ಟರ್ನ ಎಲ್ಒಸಿಯಲ್ಲಿ ಪಾಕಿಸ್ತಾನದ ಕಡೆಯಿಂದ ಭಾರತದ ಗಡಿಯೊಳಗೆ ನುಸುಳಲು ಉಗ್ರರು ಮಾಡಿದ ಪ್ರಯತ್ನವನ್ನ ಭಾರತದ ಭದ್ರತಾ ಪಡೆಗಳು ವಿಫಲಗೊಳಿಸಿವೆ. ಈ ವೇಳೆ ನಡೆದ ಗುಂಡಿನ ಕಾಳಗದಲ್ಲಿ ಒಬ್ಬ ಸೇನಾಧಿಕಾರಿ ಸೇರಿದಂತೆ 4 ಯೋಧರು ಬಲಿಯಾಗಿದ್ದಾರೆ. ಕ್ಯಾಪ್ಟನ್ ಅಶುತೋಷ್ ಕುಮಾರ್, ಹವಾಲ್ದಾರ್ ಪ್ರವೀಣ್ ಕುಮಾರ್, ರೈಫಲ್ ಮ್ಯಾನ್ ಮಹೇಶ್ವರ್ ಹುತಾತ್ಮರಾಗಿದ್ದಾರೆ. ಹತ್ಯೆಯಾದ ಉಗ್ರರ ಬಳಿಯಿಂದ ಅಪಾರ ಪ್ರಮಾಣದ ಗುಂಡುಗಳು, AK-47 ರೈಫಲ್ಗಳು ಮತ್ತು ನಕ್ಷೆ ದಾಖಲೆಗಳಿದ್ದ 2 ಬ್ಯಾಗ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸೇನಾ ಮೂಲಗಳು ತಿಳಿಸಿವೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಹಸಿರು ಪಟಾಕಿ ಜೊತೆಗೆ ದೀಪಾವಳಿ ಆಚರಿಸುವಂತೆ ಕರೆ ಕೊಟ್ಟಿದ್ದಾರೆ. ಮಾಲಿನ್ಯ ಉಂಟು ಮಾಡುವ ಕೊರೋನಾ ಸೋಂಕಿತರ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಪಟಾಕಿಗಳನ್ನು ಹಚ್ಚದಂತೆ ಸಲಹೆಯನ್ನ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಪಟಾಕಿ ಸಿಡಿಸುವವರ ಮೇಲೆ ಮಾರ್ಷಲ್ಗಳು ಹದ್ದಿನ ಕಣ್ಣನ್ನ ಇಡಲಿದ್ದಾರೆ. ಪಟಾಕಿ ಹಚ್ಚುವವರ ಮೇಲೆ ದಂಡವನ್ನ ಹಾಕಲಿದ್ದಾರೆ. ಹಸಿರು ಪಟಾಕಿ ಸಿಡಿಸುವ ಮೂಲಕ ಮಾಲಿನ್ಯ ರಹಿತ ದೀಪಾವಳಿ ಆಚರಿಸುವಂತೆ ಸಿಎಂ ಕರೆಯ ಹಿನ್ನೆಲೆಯಲ್ಲಿ ಈ ಕಟ್ಟುನಿಟ್ಟಿನ ನಿರ್ಧಾರ ಕೈಗೊಳ್ಳಲಾಗಿದೆ. ಮಾಲಿನ್ಯ ಉಂಟು ಮಾಡುವ ಪಟಾಕಿಗಳನ್ನು ಸಿಡಿಸದಂತೆ ಬಿಬಿಎಂಪಿ ಕೂಡ ಮನವಿಯನ್ನ ಮಾಡಿಕೊಂಡಿದೆ. ಇತಿಹಾಸ ಪ್ರಸಿದ್ಧ ಮಲೆ ಮಹದೇಶ್ವರ ಬೆಟ್ಟದ ಲಾಡು ದರದಲ್ಲಿ ಏರಿಕೆ ಮಾಡಲಾಗಿದೆ. 100 ಗ್ರಾಂ ಲಾಡಿಗೆ ಇಂದಿನಿಂದ 25 ರೂಪಾಯಿ ಪಾವತಿ ಮಾಡಬೇಕಾಗತ್ತೆ. ಈ ಹಿಂದೆ 100 ಗ್ರಾಂ ಲಾಡು ಬೆಲೆ 20 ರೂಪಾಯಿ ಇತ್ತು. ಲಾಡು ತಯಾರಿಕಾ ವೆಚ್ಚ ಹಾಗೂ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಿಂದ 5 ರೂಪಾಯಿ ಏರಿಕೆ ಮಾಡಲಾಗಿದೆ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಆದಾಯ ತಂದುಕೊಡುವ ದೇಗುಲಗಳ ಪೈಕಿ 2ನೇ ಸ್ಥಾನವನ್ನ ಹನೂರಿನ ಮಲೆ ಮಹದೇಶ್ವರ ಬೆಟ್ಟ ಪಡೆದುಕೊಂಡಿದೆ. ಅತಿ ಹೆಚ್ಚು ಭಕ್ತರನ್ನ ಹೊಂದಿರುವ ಮಾದಪ್ಪನ ಸನ್ನಿಧಿಯಲ್ಲಿ ಸಿಗುವ ಲಾಡು ದರವನ್ನ 2015ರಿಂದಲೂ ಏರಿಕೆ ಮಾಡಿರಲಿಲ್ಲ. ಲಾಡು ತಯಾರಿಕೆಯ ಕಚ್ಚಾ ವಸ್ತು ಬೆಲೆ ಏರಿಕೆಯಾಗಿದೆ. ಹಾಗೆ ನೌಕರರ ಸಂಬಳ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ತೀರ್ಮಾನವನ್ನು ಮಾಡಲಾಗಿದೆ ಎಂದು ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಜಯ ವಿಭವ ಸ್ವಾಮಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ವಶದಲ್ಲಿರುವಂತಹ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಯನ್ನು ನಡೆಸಲಾಯಿತು. ಬಳಿಕ ಅವರಿಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶವನ್ನು ನೀಡಲಾಗಿದೆ. ವಿಚಾರಣೆಯ ಬಳಿಕ ಧಾರವಾಡ ಜೆಎಂಎಫ್ಸಿ 3ನೇ ನ್ಯಾಯಾಲಯದ ನ್ಯಾಯಾಧೀಶರಾದ ಪಂಚಾಕ್ಷರಿ ಅವರು ಈ ಆದೇಶವನ್ನು ನೀಡಿದ್ದಾರೆ. ಹಾಗಾಗಿ ನವೆಂಬರ್ 23ರವರೆಗೆ ವಿನಯ್ ಕುಲಕರ್ಣಿ ಅವರು ಜೈಲಿನಲ್ಲೇ ಕಳೆಯಬೇಕಾಗಿದೆ. ಇನ್ನು ಸಿಬಿಐ ಅಧಿಕಾರಿಗಳು ಬೇರೆ ಬೇರೆ ದಾಖಲೆಗಳನ್ನು ಇಟ್ಕೊಂಡು ವಿನಯ್ ಕುಲಕರ್ಣಿ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಹಾಗೆಯೇ ಧಾರವಾಡ ನ್ಯಾಯಾಲಯಕ್ಕೆ ವಿನಯ್ ಕುಲಕರ್ಣಿ ಅವರನ್ನ ಹಾಜರುಪಡಿಸ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿ ಆಪ್ತ ಸಹಾಯಕ ಪ್ರಶಾಂತ್ ಕಾರ್ಯಕರ್ತರಿಗೆ ಆಗಮಿಸುವಂತೆ ಆಡಿಯೋ ಮೆಸೇಜ್ ಕಳಿಸಿರುವುದು ವೈರಲ್ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೀಗ ಹಿರಿಯ ನಟ ಕೃಷಿ ಸಚಿವ ಬಿಸಿ ಪಾಟೀಲ್ ಅವರನ್ನ ಬೆಂಗಳೂರಿನ ಅವರ ನಿವಾಸದಲ್ಲಿ ಭೇಟಿಯಾಗಿದ್ದು ಸಹಜವಾಗಿ ಅಭಿಮಾನಿಗಳನ್ನ ಕುತೂಹಲವನ್ನ ಇಮ್ಮಡಿಗೊಳಿಸಿದೆ. ಕೃಷಿ ಸಚಿವ ಬಿಸಿ ಪಾಟೀಲ್ ಮನೆಗೆ ತೆರಳಿರುವ ನಟ ದರ್ಶನ್ ಕೆಲ ಸಮಯ ಅವರೊಂದಿಗೆ ಕಾಲವನ್ನ ಕಳೆದಿದ್ದಾರೆ. ಇದೇ ವೇಳೆ ದರ್ಶನ್ ಅವರಿಗೆ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಈ ಫೋಟೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಡಿ ಬಾಸ್ ಸಚಿವ ದ್ವಯರನ್ನ ಭೇಟಿಯಾಗಿರುವುದು ಹೊಸ ಚರ್ಚೆಗೆ ಕಾರಣವಾಗಿದೆ. ಉಪಚುನಾವಣೆ ವೇಳೆ ಆರ್ಆರ್ ನಗರ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ನಟ ದರ್ಶನ್ ಪ್ರಚಾರವನ್ನು ನಡೆಸಿದ್ರು. ಈ ವೇಳೆ
ಸಚಿವ ಬಿಸಿ ಪಾಟೀಲ್ ಕೂಡ ಭಾಗಿಯಾಗಿದ್ರು. ಇದೀಗ ದರ್ಶನ್ ಬಿಸಿ ಪಾಟೀಲ್ ನಿವಾಸಕ್ಕೆ ತೆರಳಿ ಅವರನ್ನ ಭೇಟಿಯಾಗಿರುವುದು ಕುತೂಹಲವನ್ನ ಮೂಡಿಸಿದೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕೆಲೂರು ಗ್ರಾಮದ ಹೊಸಕೋಟೆ ಗ್ರಾಮದ ಮಧ್ಯ ರಸ್ತೆ ಬದಿಯಲ್ಲಿ ಬೆಂಕಿ ಹತ್ತಿಕೊಂಡು ಉರಿದ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿದೆ. ಮೃತದೇಹ ಹೊತ್ತಿ ಹುರಿಯೋದನ್ನ ಕಂಡ ಕೆಲೂರು ಗ್ರಾಮಸ್ಥರು ಪಿರಿಯಾಪಟ್ಟಣ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷ್ಯಂತ್ ಮತ್ತು ಪಿರಿಯಾಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಹಿಳೆಯ ಗುರುತು ಪತ್ತೆಯಾಗಿಲ್ಲ. ಪೊಲೀಸರು ಪ್ರಕರಣದ ತನಿಖೆಯನ್ನ ಕೈಗೊಂಡಿದ್ದು ಮಹಿಳೆಯನ್ನ ಕೊಲೆ ಮಾಡಿ ರಸ್ತೆ ಬದಿಯಲ್ಲಿ ಸುಟ್ಟು ಹಾಕಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ. ಕಳೆದ ನವೆಂಬರ್ 1ರಂದು ರಾತ್ರಿ ರಬಕವಿ ವಿದ್ಯಾನಗರದಲ್ಲಿರುವ ಮಾಜಿ ಸಚಿವೆ ಉಮಾಶ್ರೀ ಅವರ ಮನೆಯಲ್ಲಿ ಕಳ್ಳತನ ಮಾಡಿದ ಇಬ್ಬರು ಕಳ್ಳರನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಉಮಾಶ್ರೀ ಅವರ ಮನೆಯಿಂದ 2 ಲಕ್ಷ ರೂಪಾಯಿ ನಗದು ಹಣವನ್ನ ಕಳ್ಳರು ಕದ್ದಿದ್ರು. ಈ ಬಗ್ಗೆ ನೀಡಿದಂತಹ ದೂರಿನ ಆಧಾರದ ಮೇಲೆ ತೇರದಾಳ ಪೊಲೀಸ್ ಠಾಣೆಯ ಪಿಎಸ್ಐ ವಿಜಯ್ ಕಾಂಬಳೆ ಅವರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಡಿವೈಎಸ್ಪಿ ಪಾಂಡುರಂಗ, ಬನಹಟ್ಟಿ ಸಿಪಿಐ ಜೆ ಕರುಣೇಶ್ ಗೌಡ ಅವರ ಮಾರ್ಗದರ್ಶನದಲ್ಲಿ ಶೋಧನವನ್ನ ನಡೆಸಿದ್ರು. ಬಳಿಕ ಯಲ್ಲಪ್ಪ ಅಲಿಯಾಸ್ ರಾಮಾಚಾರಿ ಗಡ್ಡಿ ಮತ್ತು ದುರ್ಗಪ್ಪ ವಾಲ್ಮೀಕಿ ಎಂಬ ಹೆಸರಿನ ಇಬ್ಬರು ಕಳ್ಳರನ್ನ ಬಂಧಿಸಿದ್ದಾರೆ. ಅಲ್ಲದೆ ಅವರಿಂದ 1,94,000 ರೂಪಾಯಿ ನಗದನ್ನ ವಶಪಡಿಸಿಕೊಂಡಿದ್ದಾರೆ. ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ವಕೀಲರ ಸಂಘ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆಎಂ ರಾಧಾಕೃಷ್ಣ ಅವರು ಉದ್ಘಾಟಿಸಿ ತಮ್ಮ ಕರ್ತವ್ಯಗಳ ಬಗ್ಗೆ ನಾವು ತಲೆಕೆಡಿಸಿಕೊಳ್ತಾ ಇಲ್ಲ, ಆದರೆ ಹಕ್ಕುಗಳನ್ನು ಪಡೆಯಲು ಆತುರ, ನಮ್ಮ ಹಕ್ಕುಗಳನ್ನು ಕೇಳಬೇಕಾದ್ರೆ ದೇಶ ಸುಭಿಕ್ಷವಾಗಿರಬೇಕು. ಈ ನಿಟ್ಟಿನಲ್ಲಿ ಕಾನೂನುಗಳನ್ನು ತಿಳಿಯುವ ಅಗತ್ಯ ಇದೆ ಎಂದರು. ನಮ್ಮ ಕರ್ತವ್ಯಗಳ ಬಗ್ಗೆ ನಾವು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮ್ಮ ದೇಶ ಸುಭಿಕ್ಷವಾಗಿದ್ದರೆ ಮಾತ್ರ, ದೇಶದ ವ್ಯವಸ್ಥೆ ಭದ್ರತೆಯಿಂದ ಕೂಡಿದ್ದರೆ ಮಾತ್ರ ನಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಅವಕಾಶ ಇರುತ್ತದೆ. ಉದಾಹರಣೆಗೆ, ನಮ್ಮ ಅಕೌಂಟ್ನಲ್ಲಿ, ಬ್ಯಾಂಕ್ ಅಕೌಂಟ್ನಲ್ಲಿ ನಾವು ಹಣವನ್ನು ಉಳಿತಾಯ ಮಾಡಿಟ್ರೆ ಅಥವಾ ಡಿಪಾಸಿಟ್ ಮಾಡಿದ್ರೆ ಮಾತ್ರ ಹಣವನ್ನು ಡ್ರಾ ಮಾಡಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ನಮ್ಮ ಹಕ್ಕುಗಳನ್ನು ನಾವು ಕೇಳಬೇಕಾದ್ರೆ ನಮ್ಮ ದೇಶ ಸುಭಿಕ್ಷವಾಗಿರಬೇಕು. ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಮಾಡೋದು ಕಾಮನ್. ಆದರೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದಲ್ಲಿ ಸಾಮೂಹಿಕವಾಗಿ ಗೋವುಗಳಿಗೆ ಸೀಮಂತ ಕಾರ್ಯಕ್ರಮ ಮಾಡಲಾಗಿದೆ. ಅಲ್ಲದೆ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನಪ್ರಸಾದವನ್ನ ನೀಡಲಾಯಿತು. ಈ ಮಠದಲ್ಲಿ ಭಕ್ತರು ಪ್ರತಿನಿತ್ಯ ಗೋವುಗಳನ್ನ ಪಾಲನೆ ಪೋಷಣೆ ಮಾಡ್ತಾರೆ. ಇನ್ನು ಮಹಾಲಿಂಗೇಶ್ವರ ಮಠದ ಶ್ರೀಗಳು ಗೋವುಗಳ ಗರ್ಭಾವಸ್ಥೆಯನ್ನ ಕಂಡು ಭಗವಂತನ ಸಮಾನವಾದ ಗೋವುಗಳಿಗೆ ಸೀಮಂತ ಕಾರ್ಯ ಮಾಡುವ ಮೂಲಕ ದೈವಿ ಕೃಪೆಗೆ ಪಾತ್ರರಾಗಿದ್ದಾರೆ. ಇವತ್ತಿಲ್ಲಿ ಜಗದೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಈ ಗೋಶಾಲೆಯಲ್ಲಿ ಸಾಮೂಹಿಕವಾಗಿ ಸೀಮಂತ ಕಾರ್ಯಕ್ರಮ ಗೋಗಳಿಗೆ ನಮ್ಮ ಎಲ್ಲ ಮಾತೆಯರು ಮತ್ತು ನಮ್ಮ ಎಲ್ಲ ಪುರುಷರು ಕೂಡ ನಾವಿಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಪೊಲೀಸ್ ಠಾಣೆಯ ನವೀಕರಣಗೊಂಡ ಕಟ್ಟಡದ ಉದ್ಘಾಟನೆಯನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲೋಕೇಶ್ ಜಗಲಾಸರ್ ಉದ್ಘಾಟಿಸಿದರು. ವರ್ಷವಿಡೀ ಕಾಕಿ ಸಮವಸ್ತ್ರ ಧರಿಸಿ ಕರ್ತವ್ಯ ನಿಭಾಯಿಸುವ ಆರಕ್ಷಕರು ಇಂದು ಸಾಂಪ್ರದಾಯಿಕ ಉಡುಗೆ ತೊಟ್ಟಿದ್ದು ವಿಶೇಷವಾಗಿತ್ತು. ಪುರುಷರು ಕಡು ಕೆಂಪು ಅಂಗಿ, ತಿಳಿ ಹಳದಿ ಪಂಚೆ, ಹೆಗಲಿಗೆ ಶಾಲು ಧರಿಸಿದ್ರೆ ಮಹಿಳಾ ಆರಕ್ಷಕರು ಕಡು ನೀಲಿ ಬಣ್ಣದ ಸೀರೆ ಹಾಗೂ ಕೆಂಪು ಕುಪ್ಪಸ ಧರಿಸಿದ್ರು. ಸಾಂಪ್ರದಾಯಿಕ ಉಡುಗೆಯಲ್ಲಿ ಆರಕ್ಷಕ ಠಾಣೆಯ ಎಲ್ಲಾ ಸಿಬ್ಬಂದಿ ಉತ್ಸಾಹದಿಂದ ಸಂತಸದಿಂದ ಪಾಲ್ಗೊಂಡಿದ್ರು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನಹೆಪ್ಪರಗ ಗ್ರಾಮದ ಯುವಕರು ಪರಿಸರ ಕಾಳಜಿ ಮೂಡಿಸುತ್ತಾ ಗ್ರಾಮಕ್ಕೆ ಮಾದರಿಯಾಗಿದ್ದಾರೆ. ಆಧ್ಯಾತ್ಮಿಕ ತಾಣವಾದ ಈ ಗ್ರಾಮವು ಭಕ್ತಿಯ ತವರೂರಾಗಿದೆ. ಶಿವಲಿಂಗೇಶ್ವರ ವಿರಕ್ತ ಮಠ ಹಾಗೂ ಶಾಂತೇಶ್ವರ ಹಿರೇಮಠ ಎಂಬ 2 ಮಠಗಳು ಇದ್ದು ಇಲ್ಲಿ ಯುವ ಸ್ವಾಮೀಜಿ ಮಠಾಧೀಶರಾಗಿದ್ದಾರೆ. ಶ್ರೀ ಅಭಿನವ ಶಿವಲಿಂಗ ಸ್ವಾಮೀಜಿ ಮತ್ತು ಶಾಂತವೀರ ಶಿವಾಚಾರ್ಯರು ಈ ಯುವಕರಿಗೆ ಸ್ಫೂರ್ತಿಯಾಗಿ ಸಾಮಾಜಿಕ ಕಾರ್ಯದಲ್ಲಿ ಯುವಕರು ಮುಂದಾಗುವಂತೆ ತಿಳಿಸಿದ್ರು. ಇದರಿಂದ ಪ್ರೇರಣೆ ಪಡೆದಂತಹ ಸುಮಾರು 100ಕ್ಕೂ ಹೆಚ್ಚು ಯುವಕರು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘವನ್ನ ಕಟ್ಟಿಕೊಂಡು ಪ್ರತಿ ಭಾನುವಾರ ಗ್ರಾಮದ ರಸ್ತೆಗಳನ್ನ ಸ್ವಚ್ಛ ಮಾಡಿ ಗಿಡಗಳನ್ನ ನೆಟ್ಟು ಜನರಲ್ಲಿ ಪರಿಸರ ಉಳಿಸಿ ಬೆಳೆಸಿ ಪ್ರತಿಯೊಬ್ಬರು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ಅರಿವನ್ನ ಮೂಡಿಸುತ್ತಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾದನಹಿಪ್ಪರಗ ಶಾಖಾ ವತಿಯಿಂದ ಇವತ್ತು ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕಾರಣ ಇವಾಗ ಹೇಳಬೇಕಪ್ಪ ಅಂದರೆ, ಒಂದು ಶ್ರೀಮಠ ಈ ಇಡೀ ನಮ್ಮ ಭಾಗದಲ್ಲಿ ಮಠ ತುಂಬ ಪ್ರಸಿದ್ಧವಾದದ್ದು ಮತ್ತು ಈ ಮಠಕ್ಕೆ ಬರುವ ದಾರಿ ತುಂಬ ಗಲೀಜಿದೆ ಈಗ ಸದ್ಯಕ್ಕೆ.
ಅದಕ್ಕಾಗಿ ಸ್ವಚ್ಛ ಮಾಡಬೇಕು. ಆಮೇಲೆ ದೀರ್ಘದಂಡ ನಮಸ್ಕಾರ ಮಾಡೋರು ಇದ್ದಾರೆ, ಈಗ ಬರೋರಿಗೂ ಅನುಕೂಲ ಆಗಬೇಕು. ಆಮೇಲೆ ಪ್ರಾರಂಭ ಸ್ವಚ್ಛತೆಯಿಂದ ಆದರೆ ಭಕ್ತಿ ತಾನಾಗಿ ಅರಳುತ್ತೆ. ಹೀಗಾಗಿ ಎಲ್ಲ ನಮ್ಮ ಸ್ವಯಂ ಸೇವಕರು ಸೇರಿ ನಿನ್ನೆ ಬೈಠಕ್ ಮಾಡಿ ನಿರ್ಧಾರ ಮಾಡಿದ್ವಿ, ಮೊದಲನೇ ಕಾರ್ಯ ಇದು ಮಾಡಬೇಕು ಅಂತ. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಅಂತರ್ಜಾಲ ಶಿಕ್ಷಣ ವ್ಯವಸ್ಥೆ ಜ್ಞಾನ ತಾಣ ಉದ್ಘಾಟನಾ ಕಾರ್ಯಕ್ರಮವನ್ನು ಮಳವಳ್ಳಿ ಪಟ್ಟಣದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ತಹಶೀಲ್ದಾರ್ ಚಂದ್ರಮೌಳಿ ಉದ್ಘಾಟಿಸಿ ಮಕ್ಕಳಿಗೆ ಟ್ಯಾಬ್ ಹಾಗೂ ಲ್ಯಾಪ್ಟಾಪ್ ವಿತರಿಸಿದರು. ಫಸ್ಟ್ ತಂದೆ ತಾಯಿನ ಒಳ್ಳೆ ರೀತಿ ತರೋದು ಕೆಲಸ, ಮಕ್ಕಳಿಗೆ ವಿದ್ಯಾಭ್ಯಾಸ, ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಹಾಗೂ ಗೋವುಗಳಿಗೆ ಅನುಕೂಲ ಆಗುವಂಥ ಕೆಲಸ, ಈ ಥರದ ಧರ್ಮವಾದಂಥ ಕೆಲಸ ಧರ್ಮಸ್ಥಳ ಮಾಡ್ತಾ ಇದೆ. ಹಾಗೆ ಈಗ ಇಲ್ಲಿ ಮಾಡ್ತಾ ಇರೋಂಥ ವಿದ್ಯುತ್ ಮೇಡಮ್ ಇರ್ಬೋದು ಮತ್ತು ನಿರ್ದೇಶಕರು ಇರ್ಬೋದು ಹೆಚ್ಚು ಒತ್ತಾಗಿ ಕೆಲವೊಂದು ಕೆಲಸಗಳನ್ನ ಮಾಡ್ತಾ ಈಗ ಹಾಲೆ ಈ ಸಾಹೇಬರು ಹೇಳ್ದಂಗೆ ಎಲ್ಲ ಈ ಕೋವಿಡ್ ಬಂದಿರೋದ್ರಿಂದ ನಮ್ಮ ಮಕ್ಕಳಿಗೆ ನಾವು ಒಂದು ಲ್ಯಾಪ್ಟಾಪ್ ತಗೊಳಕ್ಕಾಗಲ್ಲ. ಈಗ ಮೊಬೈಲಿಗೆ ಎಲ್ಲರೂ ಮನೇಲೂ ಹೇಳ್ತಾ ಇರ್ತಾರೆ, ಎಷ್ಟೋ ಜನ ಮಕ್ಕಳು ಬಡವರು ಇರ್ತಾರೆ, ತಗೊಳಕ್ಕಾಗಲ್ಲ. ಇದು ಯಾರು ಬಡವರು ಇಲ್ಲ, ನಾವು ಕೈ ಕಾಲು ಕಣ್ಣು ಆರೋಗ್ಯ ಇದ್ದರೆ ನಾವು ಯಾರೂ ಬಡವರಲ್ಲ. ಕರಾಟೆ ಕಿಂಗ್ ಆಟೋ ರಾಜ ಶಂಕರ್ ನಾಗ್ ಅವರ 63ನೇ ಜನ್ಮದಿನದ ಅಂಗವಾಗಿ ಇಂದು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ನಗರದ ಚೆನ್ನಮ್ಮ ವೃತ್ತದಲ್ಲಿ ಕೇಕ್ ಕಟ್ ಮಾಡೋದರ ಮೂಲಕ ಜನ್ಮದಿನ ಆಚರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಶಂಕರ್ ನಾಗ್ ಅಭಿಮಾನಿಗಳಿಂದ ಹುಬ್ಬಳ್ಳಿಯ ಯಾವುದಾದ್ರೂ ಒಂದು ರಸ್ತೆಗೆ ಶಂಕರ್ ನಾಗ್ ಅವರ ಹೆಸರನ್ನ ನಾಮಕರಣ ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ರು. ಯಾಕಂದ್ರೆ ಕನ್ನಡ ನಾಡು ನುಡಿಗಾಗಿ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚಿನ ಪಾತ್ರವನ್ನು ಮಾಡಿ ನಮ್ಮ ಆಟೋ ರಿಕ್ಷಾ ಚಾಲಕರಾಗಿ ಆಟೋ ರಾಜನ ಚಿತ್ರ ತೆಗೆದಂತ ಶಂಕರ್ ನಾಗ್ ಅವರಿಗೆ ಇಡೀ ಕರ್ನಾಟಕದಾದಂತ ಎಲ್ಲರೂ ಶುಭಾಶಯಗಳು ಕೋರ್ತಾ ಹುಬ್ಬಳ್ಳಿ ನಗರದಲ್ಲಿ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಚಾಲಕರ ಸಂಘದಿಂದ ಎಲ್ಲರೂ ಕೂಡಿ ಅವರ ಹುಟ್ಟುಹಬ್ಬವನ್ನು ಮುಂದುವರುವಂತಹದ್ರಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ. ಸರ್ಕಾರಕ್ಕೆ ಕಿಕ್ಕರ್ ನಾಗ್ ಅವರ ನಾಮಕರಣ ಒಂದು ಮಹಾನಗರ ಪಾಲಿಕೆಗೆ ತಮ್ಮ ಮುಖಾಂತರ ನಾವು ಮನವಿ ಮಾಡಿಕೊಳ್ತೇವೆ. ಸ್ಯಾಂಡಲ್ವುಡ್ ನಟ ದಿವಂಗತ ಶಂಕರ್ ನಾಗ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಹಾಗಾಗಿ ನಟ ಕಿಚ್ಚ ಸುದೀಪ್ ಅವರು ಶಂಕರ್ ನಾಗ್ ಅವರನ್ನ ಸ್ಮರಿಸಿದ್ದಾರೆ. ನಟ ಸುದೀಪ್ ತಮ್ಮ ಟ್ವಿಟರ್ನಲ್ಲಿ ಶಂಕರ್ ನಾಗ್ ಅವರ ಫೋಟೋವನ್ನು ಹಂಚಿಕೊಂಡು ಎಲ್ಲರ ಪಾಲಿನ ಹೀರೋ ಎಂದು ಆಡಿ ಬರಹ ಹಾಕಿದ್ದಾರೆ. ಅಭಿಮಾನಿಗಳು ಕೂಡ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಶಂಕರ್ ನಾಗ್ ಫೋಟೋ ಹಾಕಿ ಅವರನ್ನ ನೆನೆದಿದ್ದಾರೆ. ಟಾಲಿವುಡ್ ಮೆಗಾಸ್ಟಾರ್ ಚಿರಂಜೀವಿ ಅವರಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಈ ಬಗ್ಗೆ ಚಿರಂಜೀವಿ ಅವರು ತಮ್ಮ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಚಿರಂಜೀವಿ ಅವರು ತಮ್ಮ ಬಹುನಿರೀಕ್ಷಿತ ಸಿನಿಮಾ ಆಚಾರ್ಯ ಚಿತ್ರೀಕರಣಕ್ಕಾಗಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರು. ಇನ್ನೇನು ಈ ಸಿನಿಮಾದ ಶೂಟಿಂಗ್ ಆರಂಭವಾಗಬೇಕಿತ್ತು. ಚಿರಂಜೀವಿ ಅವರ ಆಚಾರ್ಯ ಸಿನಿಮಾದ ಚಿತ್ರೀಕರಣ ಆರಂಭವಾಗುವ ಕುರಿತಾಗಿ ಸುದ್ದಿ ಹರಡಿತ್ತು. ಅದರಂತೆ ಚಿತ್ರತಂಡ ಶೂಟಿಂಗ್ ಆರಂಭಿಸಲು ಎಲ್ಲಾ ಸಿದ್ಧತೆಯೊಂದಿಗೆ ಕಣಕ್ಕೆ ಇಳಿದಿತ್ತು. ಆದರೆ ಶೂಟಿಂಗ್ ಆರಂಭಕ್ಕೂ ಮುನ್ನ ಎಲ್ಲರಿಗೂ ಕೊರೋನಾ ಪರೀಕ್ಷೆ ಮಾಡಿಸಲಾಗಿತ್ತು. ಆಗ ಚಿರಂಜೀವಿ ಅವರಿಗೆ ಸೋಂಕು ಇರುವುದು ಪತ್ತೆಯಾಗಿದೆ. ಕಾಲೇಜು ವಿದ್ಯಾರ್ಥಿಗಳು ದಿನ ಬೆಳಗಾದರೆ ಎಲ್ಲಿಗೆ ಹೋಗ್ತಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಇನ್ನೆಲ್ಲಿಗೆ ಹೋಗ್ತಾರೆ ಕಾಲೇಜಿಗೆ ಅನ್ನೋ ಉತ್ತರ ಬರೋದು ಸಹಜ. ಆದರೆ ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ಸರ್ಕಾರಿ ಕಾಲೇಜೊಂದರ ವಿದ್ಯಾರ್ಥಿಗಳು ದಿನ ಬೆಳಗಾದ್ರೆ ರೇಷ್ಮೆಗೂಡು ಮಾರುಕಟ್ಟೆಗೆ ಹೋಗ್ತಾರೆ. ಅರೆ ಇದೇನಪ್ಪ ಕತೆ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹೇಳೋಕೆ ಅದು ಸಚಿವರೊಬ್ಬರ ಸ್ವಕ್ಷೇತ್ರ. ಸಚಿವರ ಸ್ವಕ್ಷೇತ್ರ ಅಂದ್ರೆ ಕೇಳ್ಬೇಕಾ? ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಸರಿಯಾಗೇ ಇರ್ತವೆ ಅನ್ನೋದು ಸಾಮಾನ್ಯರ ಕಲ್ಪನೆ. ಆದರೆ ಇಲ್ಲಿ ಅದೆಲ್ಲ ಬರೀ ಉಲ್ಟ. ಮಳೆ ಬಂದ್ರೆ ಸೋರೋ ಮೇಲ್ಛಾವಣಿಗಳು, ಈಗ ಬೀಳುತ್ತೋ ಮತ್ತೆ ಬೀಳುತ್ತೋ ಅಂತ ಇರೋ ಗೋಡೆಗಳು, ಇದ್ಯಾವುದೋ ಪಾಳು ಬಿದ್ದ ಕಟ್ಟಡ ಇರಬೇಕು ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ಊಹೆ ನಿಜಕ್ಕೂ ತಪ್ಪು. ಇದು ಯಾವುದೋ ಪಾಳು ಬಿದ್ದ ಕಟ್ಟಡವಲ್ಲ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿರುವ ಸರ್ಕಾರಿ ಐಟಿಐ ಕಾಲೇಜು. ಹೌದು, ರೇಷ್ಮೆ ಮಾರಾಟ ಮಾಡುವ ಮಾರುಕಟ್ಟೆಯಲ್ಲಿ ಇಲ್ಲಿ ಕಳೆದ 10 ವರ್ಷಗಳಿಂದ ನಡೀತಾ ಇದೆ ಸರ್ಕಾರದ ಕೈಗಾರಿಕಾ ತರಬೇತಿ ಸಂಸ್ಥೆ. ಅಂದಹಾಗೆ ಇದು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ನಾಗೇಶ್ ಅವರ ತವರು ಕ್ಷೇತ್ರದಲ್ಲಿನ ಸರ್ಕಾರಿ ಐಟಿಐ ಕಾಲೇಜಿನ ದುಸ್ಥಿತಿ. ಈ ಕಾಲೇಜನ್ನು ಆರಂಭಿಸಿ 10 ವರ್ಷಗಳು ಕಳೆದಿವೆ. ಆವತ್ತು ಸ್ಥಳೀಯ ಮಕ್ಕಳಿಗೆ ಅನುಕೂಲವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅಂದಿನ ಸಚಿವರಾಗಿದ್ದ ಆಲಂಗೂರು ಶ್ರೀನಿವಾಸ್ ಐಟಿಐ ಕಾಲೇಜನ್ನು ಮಂಜೂರು ಮಾಡಿಸಿದ್ರು. ತರಾತುರಿಯಲ್ಲಿ ಕಾಲೇಜು ಆರಂಭಿಸಲು ಜಾಗವಿಲ್ಲವೆಂದು ಮುಳಬಾಗಿಲು ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಶೆಡ್ಗಳನ್ನು ಬಾಡಿಗೆ ಪಡೆದು ಅಲ್ಲಿ ಕಾಲೇಜನ್ನು ಪ್ರಾರಂಭಿಸಿದ್ರು. ಅದಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕಾಲೇಜಿಗೆ ಬಂದು ದಾಖಲಾತಿ ಪಡೆದರು. ಆದರೆ ಕಾಲೇಜಿನ ಸ್ಥಿತಿಗತಿ ಮಾತ್ರ ಬದಲಾಗಲೇ ಇಲ್ಲ. ಆರಂಭದಲ್ಲಿ ಹೇಗಿತ್ತೋ ಈಗಲೂ ಹಾಗೇ ಇದೆ.
10 ವರ್ಷಗಳಿಂದ ಕಾಲೇಜಿಗೆ ಒಂದು ಸ್ವಂತ ಕಟ್ಟಡ ಇಲ್ಲದೆ ರೇಷ್ಮೆ ಮಾರುಕಟ್ಟೆ ಶೆಡ್ಗಳಲ್ಲಿ ತರಗತಿಗಳನ್ನು ನಡೆಸುತ್ತಿದ್ದಾರೆ. ಈ ಕಟ್ಟಡ ಸಂಪೂರ್ಣ ಹಾಳಾಗಿದ್ದು ಯಾವಾಗ ಕಟ್ಟಡ ಕುಸಿಯುತ್ತೋ ಅನ್ನೋ ಆತಂಕದಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಶೀತಲ ವ್ಯವಸ್ಥೆಯಲ್ಲಿದೆ, ಯಾವಾಗ ಬೀಳುತ್ತೆ ಏನೋ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಜೋರಾಗಿ ಮಳೆ ಬಂದರೆ ನೀರು ಸಹ ಸೋರುತ್ತೆ, ವಿದ್ಯಾರ್ಥಿಗಳಲ್ಲಿ ತೊಂದರೆ ಆಗ್ತಾ ಇದೆ. ಮತ್ತು ಬೇಸಿಗೆ ಕಾಲದಲ್ಲಿ ಆದರೆ ಅವ್ರಿಗೆ ಬಿಸಿಲು ಜಾಸ್ತಿ ಇದ್ದರೆ ಶೀಟ್ಸ್ ಎಲ್ಲ ಹೀಟಾಗಿ ಅಲ್ಲಿ ಕುತ್ಕೊಳ್ಳೋದಕ್ಕೆ ಸಹ ಆಗೋದಿಲ್ಲ, ಆ ಥರ ಇದೆ. ಹಾಗೂ ನೆಲ ಕೂಡ ಚೆನ್ನಾಗಿಲ್ಲ, ಯಾವುದೇ ರೀತಿಯ ನೆಲ ಕೂಡ ಚೆನ್ನಾಗಿಲ್ಲ. ಇನ್ನು ಈ ದುರಾವಸ್ಥೆಯಲ್ಲೇ ಈ ಐಟಿಐ ಕಾಲೇಜಿನಲ್ಲಿ ಪೀಟರ್, ಟರ್ನರ್, ಎಲೆಕ್ಟ್ರಿಕಲ್ ಸೇರಿದಂತೆ ಹಲವು ಟ್ರೇಡ್ನ ತರಬೇತಿ ನೀಡಲಾಗ್ತಾ ಇದೆ. ಪ್ರತಿ ವರ್ಷ ಉತ್ತಮ ದಾಖಲಾತಿ ಇದೆ, ಅತ್ಯುತ್ತಮ ಫಲಿತಾಂಶ ಕೂಡ ಬರ್ತಿದೆ. ಹೇಗಿದ್ರೂ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಆತಂಕ, ಉತ್ತಮ ಮೂಲಸೌಕರ್ಯಗಳು ಇಲ್ಲ ಅನ್ನೋದು. ಕುಸಿಯುವ ಹಂತದಲ್ಲಿರುವ ಕಟ್ಟಡ ಮಳೆ, ಗಾಳಿ, ಬಿಸಿಲಿಗೆ ಅವ್ಯವಸ್ಥೆಗಳ ಆಗರವಾಗಿದೆ. ಸರಿಯಾದ ಕೊಠಡಿಗಳಿಲ್ಲ, ಕೊಠಡಿಗಳಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲ, ವಿಶಾಲ ಜಾಗವಿಲ್ಲ, ತರಬೇತಿಯೂ ಅಲ್ಲೇ, ತರಗತಿಗಳು ಅಲ್ಲೇ ಮಾಡಬೇಕು. ಹೀಗೆ ಸಾಕಷ್ಟು ಕಿರಿಕಿರಿಗಳ ಮಧ್ಯೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ತಮ್ಮ ಜೀವನಕ್ಕಾಗಿ ತಮ್ಮ ಜೀವವನ್ನೇ ಕೈಯಲ್ಲಿ ಹಿಡಿದು ಕಲಿಯುತ್ತಿದ್ದಾರೆ. ಹೊರಗನೆಯವರು ಬಂದು ಈ ಕಡೆ ಬಾತ್ರೂಮ್ ಎಲ್ಲ ಕುತ್ಕೊಂತಾರೆ, ನಮಗೆ ಕಿಟಕಿಗಳಿಂದ ದುರ್ವಾಸನೆ ಬರುತ್ತಿದೆ. ಅದರಿಂದ ಶೆಡ್ಡುಗಳಿದೆ, ಅಲ್ಲಿಂದ ಕ್ಲಾಸ್ ಮಾಡ್ತಿದ್ದಾರೆ. ಅಲ್ಲಿಂದ ಮಳೆ ಬಂದರೆ ನೀರು ಸೋರುತ್ತೆ. ಆದರೆ ಶೌಚಾಲಯಗಳು ಕುಡಿಯೋಕ್ಕೆ ನೀರು ಸಮೇತ ಇಲ್ಲ. ಇಲ್ಲಿ 10 ವರ್ಷಗಳಿಂದ ಸರ್ಕಾರ 10 ವರ್ಷಗಳಾಗಿದೆ ನಿರ್ಮಾಣವಾಗಿ. ಅವತ್ತಿನಿಂದ ಈ ದಿನವರೆಗೂ ಯಾರು ಇದರ ಬಗ್ಗೆ ಗಮನವನ್ನು ಹರಿಸುತ್ತಾ ಇಲ್ಲ. ಇನ್ನು ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಾಗೇಶ್ ಅವರನ್ನ ಕೇಳಿದ್ರೆ ಜಾಗ ಹುಡುಕ್ತಾ ಇರೋದಾಗಿ ಹೇಳ್ತಾರೆ. ಆದರೆ 10 ವರ್ಷಗಳಲ್ಲಿ ಆಗದ ಕೆಲಸಕ್ಕೆ ಇನ್ನೆಷ್ಟು ವರ್ಷ ಬೇಕು ಅನ್ನೋದು ವಿದ್ಯಾರ್ಥಿಗಳ ಪ್ರಶ್ನೆ. ವಿ ರಾಮಕೃಷ್ಣ, ಎಕ್ಸ್‌ಪ್ರೆಸ್ ಟಿವಿ, ಮುಳಬಾಗಿಲು. ಅಧಿಕಾರ ಹಿಡಿಯೋದಕ್ಕೆ ಜನಪ್ರತಿನಿಧಿಗಳು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧರಿರ್ತಾರೆ. ಇದೇ ರೀತಿ ಕೋಲಾರದ ಮಾಲೂರು ಪುರಸಭೆಯಲ್ಲಿ ಅಧಿಕಾರದ ಗದ್ದುಗೆಯನ್ನು ಏರೋದಕ್ಕೆ ಹಣದ ಆಮಿಷ ಒಡ್ಡಿರುವಂತಹ ಆಡಿಯೋ ಒಂದು ಇದೀಗ ಭಾರೀ ವೈರಲ್ ಆಗಿದೆ. ಕೋಲಾರದ ಮಾಲೂರು ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಪಟ್ಟ ಆಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದೀಗ ಈ ಆಡಿಯೋ ಬಿಜೆಪಿ ಸಂಸದ ಹಾಗೂ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ನಡುವೆ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದೆ. ಹೌದು, ಕೋಲಾರ ಜಿಲ್ಲೆಯ ಮಾಲೂರು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಾಳೆ ನಿಗದಿಯಾಗಿದೆ. 27 ಸದಸ್ಯ ಬಲದ ಪುರಸಭೆ ಅಧಿಕಾರ ಹಿಡಿಯೋದಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ತೀವ್ರ ಪೈಪೋಟಿಗೆ ಬಿದ್ದಿವೆ. ಇದೀಗ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ವಿಚಾರವಾಗಿ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಚುನಾಯಿತ ಪುರಸಭೆ ಸದಸ್ಯರಿಗೆ ಹಣದ ಆಮಿಷ ಒಡ್ಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಕೆವೈ ನಂಜೇಗೌಡರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಶಾಸಕರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋದಲ್ಲಿ ಪಕ್ಷೇತರ ಸದಸ್ಯರು ಹಾಗೂ ಬಿಜೆಪಿ ಸದಸ್ಯರಿಗೆ ಟ್ರಿಪ್ ಮುಗಿಸಿ ನನ್ನ ಬಳಿ ಬಂದು ಮಾತನಾಡಿ ಹಣದ ವ್ಯವಸ್ಥೆ ಮಾಡೋಣ ಬನ್ನಿ, ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಲಾಗಿದೆ. ನಮ್ಮ ಬ್ಯಾಚ್ಗೆಲ್ಲ ಅವನೊಬ್ಬನೇ ಸ್ವಲ್ಪ ವೀಕ್ ಆಗಿರೋದಣ್ಣ. ದುಡ್ಡು ಮಾಡಿಕೊಂಡು ದಾಳಿ ಮಾಡ್ತೀನಿ ಇರೋ ಅಂತ ಹೇಳ್ತೀನಿ. ಇಲ್ಲ ಅವನೆಲ್ಲಿ ಹೋಗಲ್ಲ ಬಿಡೋಣ. ನಾನು ಅಣ್ಣ ಫಸ್ಟ್ ಹೇಳಿದ್ನಲ್ಲ ಅಣ್ಣ ನಿಮಗೆ, ಸೀನ್ ನಂತು ನಿಮಗೆ ಅಂತ ನಾನು ಹೇಳಿದ್ನಲ್ಲ ಅಣ್ಣ. ಅಣ್ಣ ಪೂರಿ ಮುಂಜಾನೆ ಬರ್ತಾನಂತ. ಓಕೆ ಓಕೆ ಮಾತಾಡಲ ಅಣ್ಣ. ಮಾತಾಡ. ಸರಿ ಅಣ್ಣ. ಅದೇ ಈಗ ನೀನು ಮುರುಡೇಶ್ವರಲ್ಲಿದ್ದೀನಿ, ಯಾವಾಗ ಬರೋದು ನೀವು? ಮುರುಡೇಶ್ವರ ನಾಳೆ ಸಾಯಂಕಾಲ ಬಿಡ್ತೀನಿ ಮಾಲ್ಗೆ. ನಾಳೆ ಸಾಯಂಕಾಲ ಬರ್ತೀಯಾ? ಹಾಂ ಮ್ಯಾಮ್. ಅದೇ ಸೀನಿಗೆ ಮಾತಾಡಿರೋದು ನಿನಗೆ ಗೊತ್ತಲ್ಲ? ಹಾಂ. 20. ಹ್ಞೂ ಮ್ಯಾಮ್. ಹ್ಞೂ ಮ್ಯಾಮ್, ಆಯ್ತು ಮ್ಯಾಮ್. ಸರಿಪ್ಪ, ಓಕೆ ಬಂದ್ಬಿಡು. ಹಾಂ ಮ್ಯಾಮ್. ಮಾಡೋದು ಬಂದ್ಬಿಡು. ಹಾಂ ಮ್ಯಾಮ್. ವ್ಯವಸ್ಥೆ ಮಾಡೋದು. ಓಕೆ ಆಯ್ತು ಮ್ಯಾಮ್. ಇನ್ನು ಈ ಆಡಿಯೋ ಕುರಿತಾಗಿ ಶಾಸಕ ಕೆವೈ ನಂಜೇಗೌಡ ಸ್ಪಷ್ಟನೆಯನ್ನ ನೀಡಿದ್ದು, ನಾನು ಕೆಲ ಪಕ್ಷೇತರ ಸದಸ್ಯರ ಬಳಿ ಮಾತನಾಡಿರುವುದು ನಿಜ, ಆದರೆ ಮತ್ತೊಬ್ಬ ಪಕ್ಷೇತರ ಸದಸ್ಯ ರಾಜಪ್ಪ ಜೊತೆ ಹಣದ ಬಗ್ಗೆ ಮಾತನಾಡಿದ್ದು ನಾನಲ್ಲ. ಚುನಾವಣೆ ಮುಂದೂಡಲು ಬಿಜೆಪಿ ಸಂಸದ ಎಸ್ ಮುನಿಸ್ವಾಮಿ ಅವರು ಮಾಡಿರುವ ಕುತಂತ್ರ ಇದು. ಬಿಜೆಪಿ ಪಕ್ಷ ಆಪರೇಷನ್ ಕಮಲ ಮಾಡೋದ್ರ ಜೊತೆಗೆ ಮಿಮಿಕ್ರಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹರಿಹಾಯ್ದಿದ್ದಾರೆ. ಬಿಜೆಪಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಗೆಲ್ಲಲು ಸಾಧ್ಯವಿಲ್ಲವೆಂದು ಅರಿತು ಸಂಸದ ಎಸ್ ಮುನಿಸ್ವಾಮಿ ತಮ್ಮ ಅಧಿಕಾರ ಬಳಸಿ ಜಿಲ್ಲಾಧಿಕಾರಿ ಮೇಲೆ ಒತ್ತಡ ಹಾಕಿ ಚುನಾವಣೆ ಮುಂದೂಡಲು ಕುತಂತ್ರ ನಡೆಸಿದ್ದಾರೆ. ಚುನಾವಣೆ ಮುಂದೂಡಿದ್ರೆ ಜಿಲ್ಲೆಯಾದ್ಯಂತ ಉಗ್ರ ಕಾನೂನು ಹೋರಾಟ ಮಾಡಬೇಕಾಗತ್ತೆ ಅಂತ ಜಿಲ್ಲಾಡಳಿತದ ವಿರುದ್ಧ ಗುಡುಕಿದ್ದಾರೆ. ನಾನು ಒಂದು ಆಡಿಯೋ
ನಾನು ಮಾತಾಡಿರೋದು ನಾನು ಕೇಳಿದೆ. ಈಗ ನಾನು ಕೆಲವನ್ನ ಮಾತಾಡಿರೋದು, ನಾನು ಕೆಲವು ಇಂಡಿಪೆಂಡೆಂಟ್ ಅವ್ರನ್ನ ಮಾತಾಡೋದು ನಿಜ. ಇನ್ನೊಂದು ಆಡಿಯೋ ನೋಡಿದೆ, ಅದೇನು 20 ಅಂದರೆ ಏನೋ ಅಂತ ಗೊತ್ತಿಲ್ಲ. ನಾನು ಅದು ಆ ವಾಯ್ಸೇ ನಂದಲ್ಲ, ಅದು ಬೋಗಸ್ ಇದೆ. ಅದೆಲ್ಲ ಬೇಕು ಅಂತೇಳಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನನಗೂ ಅದಕ್ಕೆ ಸಂಬಂಧನೇ ಇಲ್ಲ. ನಾನು ಫ್ರೆಂಡ್ಲಿ ಕೆಲವು ಕೌನ್ಸಿಲರ್ಸ್, ಇಂಡಿಪೆಂಡೆಂಟ್ ಕೌನ್ಸಿಲರ್ಸ್ನ ನಾನು ಮಾತಾಡಿರೋದು ಅದು ಬೇರೆ ರೀತಿ, ಅದು ನೋಡಿ ಕೇಳಿದ್ದೀನಿ. ಕೆಲವು ನೋಡಿದೆ ನಾನು. ಅದರಲ್ಲಿ ಏನಿದೆ ನೋಡ್ರಿ, ಮುನ್ಸಿಪಾಲ್ಟಿನ ಒಳ್ಳೆ ಕೆಲಸ ಮಾಡಬೇಕಾಗ್ತದಪ್ಪ. ನಾನು ಒಬ್ಬ ಶಾಸಕ ಇದ್ದೀನಿ, ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಿಮ್ಮೆಲ್ಲ ಸಹಕಾರ ಬೇಕು ಅಂತ ಕೇಳಿದ್ದೀನಿ. ಅಷ್ಟು ಬಿಟ್ಟರೆ ನಾನು BJP ಪಕ್ಷದ ಸಿಂಬಲ್ ಗೆದ್ದಿರೋದು ಕೇಳಿಲ್ಲ. ಆಮೇಲೆ ಅದ್ಯಾರೋ ಒಬ್ಬರ ಹತ್ರ ಇದೆ ಏನೋ 20 ಅನ್ನೋದು, ಅದು ಬೋಗಸು, ಅದು ಮತ್ತೆ ಅವರೇ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಶಾಸಕ KY ನಂಜೇಗೌಡ ಒಂದು ತಾಲೂಕಿನವರಾದರೂ ಹಾವು ಮುಂಗುಸಿಯಂತೆ ದ್ವೇಷ ಬೆಳೆಸಿಕೊಂಡಿದ್ದಾರೆ. ಮಾಲೂರು ಪುರಸಭೆಯಲ್ಲಿ ಬಿಜೆಪಿ 10 ಸದಸ್ಯರನ್ನ ಹೊಂದಿದ್ದು ಪಕ್ಷೇತರರನ್ನ ಸೆಳೆದು ಅಧಿಕಾರ ಹಿಡಿಯಲು ಸಂಸದರು ಯತ್ನಿಸುತ್ತಿದ್ದಾರೆ. ಕಾಂಗ್ರೆಸ್ ತನ್ನ 11 ಸದಸ್ಯರೊಂದಿಗೆ ಜೆಡಿಎಸ್ ಓರ್ವ ಹಾಗೂ ಪಕ್ಷೇತರರಿಗೆ ಗಾಳ ಹಾಕಿ ಪುರಸಭೆಯಲ್ಲಿ ಕಾಂಗ್ರೆಸ್ ಆಧಿಪತ್ಯ ಸಾಧಿಸಲು ನಂಜೇಗೌಡ ತಂತ್ರ ರೂಪಿಸಿದ್ದಾರೆ. ಬಿಜೆಪಿ ಓರ್ವ ಸದಸ್ಯರಿಗೆ ಬಲೆ ಬೀಸಿರುವ ಕಾಂಗ್ರೆಸ್ ಹಣದ ಆಮಿಷ ಒಡ್ಡಿದೆ ಎಂಬುದು ಸಂಸದ ಮುನಿಸ್ವಾಮಿ ಆರೋಪ. ಕಾಂಗ್ರೆಸ್ ತನ್ನ 11 ಸದಸ್ಯರೊಂದಿಗೆ ಜೆಡಿಎಸ್ ಓರ್ವ ಹಾಗೂ ಪಕ್ಷೇತರರಿಗೆ ಗಾಳ ಹಾಕಿ ಪುರಸಭೆಯಲ್ಲಿ ಕಾಂಗ್ರೆಸ್ ಆಧಿಪತ್ಯ ಸಾಧಿಸಲು ನಂಜೇಗೌಡ ತಂತ್ರ ರೂಪಿಸಿದ್ದಾರೆ. ಬಿಜೆಪಿಯ ಓರ್ವ ಸದಸ್ಯರಿಗೆ ಬಲೆ ಬೀಸಿರುವ ಕಾಂಗ್ರೆಸ್ ಹಣದ ಆಮಿಷ ಒಡ್ಡಿದೆ ಅನ್ನೋದು ಸಂಸದ ಮುನಿಸ್ವಾಮಿ ಆರೋಪ. ಇನ್ನು ಕಾಂಗ್ರೆಸ್ ಶಾಸಕರ ಆಡಿಯೋ ಹೊರಗಡೆ ಬರ್ತಾ ಇದ್ದಂತೆ ಎಂಪಿ ಎಂಎಲ್ಎ ನಡುವೆ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ಇನ್ನು ನಂಜೇಗೌಡ ಅವರ ಆರೋಪದ ವಿರುದ್ಧ ತಿರುಗೇಟು ನೀಡಿರುವ ಸಂಸದ ಮುನಿಸ್ವಾಮಿ, ಶಾಸಕರು ಪುರಸಭೆ ಸದಸ್ಯರನ್ನ ಸಂಪರ್ಕಿಸಿ ಆಮಿಷ ಒಡ್ಡಿರುವುದು ಆಡಿಯೋದಲ್ಲಿ ಸ್ಪಷ್ಟವಾಗಿದೆ. ಶಾಸಕರು ಆಡಿಯೋದಲ್ಲಿ ಮಾತನಾಡಿರೋದು ನಾನು ಎಂದು ರುಜುವಾದರೆ ರಾಜೀನಾಮೆ ನೀಡೋದಾಗಿ ಹೇಳಿದ್ದಾರೆ. ಅವರು ಇಂತಹ ರಾಜೀನಾಮೆಯ ಮಾತುಗಳನ್ನು ಅನೇಕ ಬಾರಿ ಹೇಳಿದ್ದಾರೆ ಅಂತ ವ್ಯಂಗ್ಯ ಆಡಿದ್ರು. ಚುನಾವಣೆ ಮುಂದೂಡಲು ನಾನು ಯಾವ ಅಧಿಕಾರಿಗೂ ಒತ್ತಡವನ್ನ ಹಾಕಿಲ್ಲ. ಚುನಾವಣೆ ಗೆಲ್ಲಲು ಕಾಂಗ್ರೆಸ್ ಅಕ್ರಮ ನಡೆಸ್ತಾ ಇರೋದನ್ನ ದಾಖಲೆ ಸಮೇತ ನಮ್ಮ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಿಗೆ ಪತ್ರ ನೀಡಿದ್ದಾರೆ. ಜಿಲ್ಲಾಧಿಕಾರಿ ದಾಖಲೆಗಳನ್ನು ಪರಿಶೀಲಿಸಿ ಸರ್ಕಾರಕ್ಕೆ ಮಾಲೂರು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮುಂದೂಡುವಂತೆ ಪತ್ರವನ್ನ ಬರೆದಿದ್ದಾರೆ. ಇದರಲ್ಲಿ ಯಾವುದೇ ರಾಜಕೀಯ ಕೈವಾಡವಿಲ್ಲ ಎಂದು ಸಂಸದ ಮುನಿಸ್ವಾಮಿ ಹೇಳಿದ್ದಾರೆ. ಶಾಸಕರಾದಂಥ ನಂಜೇಗೌಡರು ಅವರ ಹಣಬಲ ಮತ್ತು ತೋಳ್ಬಲ ಇದನ್ನು ಬಳಸಿ ನಾವು ಒಂದೊಂದು ಅಭ್ಯರ್ಥಿಗಳಿಗೆ 20 ಲಕ್ಷ ಕೊಡ್ತೀರಿ, 30 ಲಕ್ಷ ಕೊಡ್ತೀರಿ, 40 ಲಕ್ಷ ಕೊಡ್ತೀರಿ ಅಂಥೇಳಿ ಎಲ್ಲರಿಗೂ ಫೋನ್ಗಳನ್ನು ಅವರೂ ಮಾಡಿ ಮತ್ತು ಅವರ ಸಹಚರ ಕಡೆಯಿಂದನೂ ಫೋನ್ಗಳನ್ನು ಮಾಡಿಸಿ ನಮ್ಮ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥವ್ರನ್ನೂ ಒಬ್ಬರನ್ನ ಅಪಹರಿಸ್ಕೊಂಡು ಹೋಗಿದ್ದಾರೆ ಅಂಥೇಳಿ ನಮ್ಮ ತಾಲೂಕು ಅಧ್ಯಕ್ಷರು ಕಂಪ್ಲೇಂಟು ಮಾಡಿದ್ದಾರೆ. ಅದು NCR ತಗೊಂಡಿದ್ದಾರೆ. ಇವತ್ತೇನೋ ಮಾಧ್ಯಮಗಳಲ್ಲಿ ಬಂದು ನಾನೇನು ಮಾಡಿಲ್ಲ, ನಾನೇನಾದರೂ ಮಾತಾಡಿದರೆ ಆ ಥರ ಹೇಳಿದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಅವರು ಒಂದು 100 ಸಲ ಹೇಳ್ಬಿಟ್ಟಿದ್ದಾರೆ ಇದುವರೆಗೂ, ನಾನು ರಾಜೀನಾಮೆ ಕೊಡ್ತೀನಿ. ಅದು ಒಂದೇ ಒಂದು ಮಾತಾಡಿರೋದು ನೋಡಿಸ್ಬಿಟ್ರಿ ಅಂತೇಳಿದ್ರೆ ನಿಮ್ಮ ಕೈಗೆ ಎಲ್ಲರೂ ವಾಟ್ಸಪ್ಗಳಲ್ಲಿ ಎಲ್ಲ ಅವ್ರು ಮಾತಾಡಿರ್ತಕ್ಕಂಥದ್ದು ನೀವೇನು ನೋಡಿದ್ದೀರಿ, ಕೇಳಿದ್ದೀರಿ ಅವರು ಯಾವ ಥರ ಅಂತ. ಅವ್ರು ನಿಜವಾಗ್ಲೂ ಅವ್ರು ಹೇಳ್ದಂಗೆ ನಡ್ಕೊಳ್ಳೋರೆ ಆದರೆ ಆ ರಾಜೀನಾಮೆ ಕೊಟ್ಬಿಡ್ಲಿ ಫಸ್ಟು. ಇವರು ಆಯಿತು ದುಡ್ಡು ಮಾಡ್ಕೊಳ್ಳೋದು ಯಾವ ರೀತಿ, ದುಡ್ಡು ಯಾವ ಥರ ಮಾಡಬೇಕು ಅದನ್ನು ಹೇಳ್ಕೊಡ್ತೀರಿ, ಆ ದುಡ್ಡು ಬರೋಂಗೆ ಮಾಡ್ತೀರಿ ಬನ್ನಿರಿ ಅಂತ ಹೇಳೋದು, 20 ಲಕ್ಷ ಕೊಡ್ತೀರಿ ಅಂತ ಹೇಳೋದು, ಉಪಾಧ್ಯಕ್ಷರು ಮಾಡ್ತೀರಿ ಅಂತ ಹೇಳೋದು, 2-3 ಉಪಾಧ್ಯಕ್ಷರು ಮಾಡ್ತೀರಿ ಅಂತ ಅವರಲ್ಲೇ ಗೊಂದಲದ ಗೂಡಾಗ್ಬಿಟ್ಟಿದೆ. ಆ ಹೋಗಿರೋಂಥ ಜಾಗದಲ್ಲಿ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿ ನಿಮ್ಮನ್ನು ಅಧ್ಯಕ್ಷರು ಮಾಡ್ತೀರಿ ಅಂತ 2-3 ಏನು ಈ ಥರ ಏನು ಸುಳ್ಳುಗಳು ಹೇಳ್ಕೊಂಡು ಬಂದಿರೋದ್ರಿಂದ ಅವರಲ್ಲೇ ಗೊಂದಲ ಆಗಿರೋದ್ರಿಂದ ಅವರು ಚುನಾವಣೆಯನ್ನು ಈ ಥರ ವಾಮ ಮಾರ್ಗದಲ್ಲಿ ತಗೊಂಡೋಗಿ ಕುದುರೆ ವ್ಯಾಪಾರ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಇದು ರಾಜಕೀಯದ ಪ್ರಜಾಪ್ರಭುತ್ವದ ಕಗ್ಗೊಲೆ. ಇದು ನಾವು ಯಾವುದೇ ರೀತಿಯಾದಂಥ ಜಿಲ್ಲಾಧಿಕಾರಿಗಳಿಗಾಗಲಿ ನಾವು ಒತ್ತಡ ಏನು ಹಾಕಿಲ್ಲ. ಇದ್ರ ಬಗ್ಗೆ ಕಾನೂನು ರೀತಿಯಲ್ಲಿ ಏನು ಕ್ರಮ ಕೈಗೊಳ್ಬೇಕಂತೇಳಿ ನಮ್ಮಲ್ಲಿ ಪಕ್ಷದ ಅಧ್ಯಕ್ಷರು ಅವ್ರಿಗೊಂದು ಅಹವಾಲನ್ನು ಕೊಟ್ಟಿದ್ದಾರೆ. ಚುನಾವಣಾ ಸಮಿತಿಗೂ ಆಯುಕ್ತರಿಗೂ ಒಂದು ಅಹವಾಲನ್ನು ಕೊಟ್ಟಿದ್ದಾರೆ. ಮುಂದಿನ ಕಾನೂನು ರೀತಿಯಲ್ಲಿ ಏನು ನಡೀಬೇಕು ಅದು ನಡೀತೈತೆ. ಒಟ್ಟಾರೆ ಅಧಿಕಾರ ಹಿಡಿಯಬೇಕೆಂಬ ಹಠಕ್ಕೆ ಬಿದ್ದಿರುವ ಎರಡೂ ಪಕ್ಷಗಳ ನಾಯಕರು ತಮ್ಮಲ್ಲಿರುವ ಎಲ್ಲಾ ತಂತ್ರಗಳನ್ನ ಹೂಡುತ್ತಿದ್ದಾರೆ. ನಾಳೆ ನಡೆಯಲಿರುವ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಯಾರ ಕೈ ಮೇಲಾಗಲಿದೆ ಎಂಬುದು ಕಾದು ನೋಡಬೇಕಾಗಿದೆ. ಬೆಟ್ಟಪ್ಪ, ಎಕ್ಸ್‌ಪ್ರೆಸ್ ಟಿವಿ, ಕೋಲಾರ. ಚುನಾವಣೆಯಲ್ಲಿ ಸೋಲ್ತಾ ಇದ್ದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬಗ್ಗೆ ಸಾಕಷ್ಟು ಟ್ರೋಲ್ಗಳು ಹರಿದಾಡ್ತಾ ಇದೆ. ಇದರ ಮಧ್ಯೆಯೇ ಅವರ ಭಾಷಣದ ತುಣುಕುಗಳನ್ನು ಇಟ್ಕೊಂಡು ಹಾಡೊಂದನ್ನು ಸಿದ್ಧಪಡಿಸಲಾಗಿದೆ. ಆ ಹಾಡು ಕೇಳಿದ್ರೆ ನೀವು ಪಕ್ಕ ಫಿದಾ ಆಗೋದು ಗ್ಯಾರಂಟಿ. I'm the least racist person. I'm the least racist person. I'm the least racist person in this room. Look at China, it's filthy. Look at Russia, it's filthy. Look at India, it's what?
ಚುನಾವಣೆಯಲ್ಲಿ ಸೋಲ್ತಾ ಇದ್ದಂತೆ ಟ್ರಂಪ್ ಅವರನ್ನ ಹಾಡಿ ಹೊಗಳ್ತಾ ಇದ್ದವರೆಲ್ಲ ಸಿಕ್ಕಿతే ಚಾನ್ಸ್ ಅನ್ನೋ ರೀತಿ ಟ್ರೋಲ್ ಮಾಡ್ತಿದ್ದಾರೆ. ಇದೀಗ ಯುವ ಸಂಗೀತ ಸಂಯೋಜಕ ಮಯೂರ್ ಜುವಾನಿ ಅವರು ಟ್ರಂಪ್ ಅವರ ಭಾಷಣದ ತುಣುಕನ್ನೇ ಇಟ್ಕೊಂಡು ಹಾಡೊಂದನ್ನ ಮಾಡಿದ್ದಾರೆ. ಹಾಡು ಕೇಳಿದ ಮಂದಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ. ಹೌದು, ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬಂದಿದ್ದ ಸಂದರ್ಭದಲ್ಲಿ ಅಹಮದಾಬಾದ್ನಲ್ಲಿ ನಡೆದ ನಮಸ್ತೆ ಟ್ರಂಪ್ ಕಾರ್ಯಕ್ರಮದಲ್ಲಿ ಟ್ರಂಪ್ ಸ್ವಾಮಿ ವಿವೇಕಾನಂದ ಅವರ ಹೆಸರನ್ನ ತಪ್ಪಾಗಿ ಉಚ್ಚರಿಸಿದ್ರು. ಅದು ಸಾಕಷ್ಟು ಟ್ರೋಲ್ ಕೂಡ ಆಗಿತ್ತು. ಇದೀಗ ಇದೇ ಭಾಷಣದ ತುಣುಕು ಮತ್ತು ಇತರೆ ಭಾಷಣದ ತುಣುಕುಗಳನ್ನ ಬಳಸಿ ಸಂಗೀತ ಸಂಯೋಜಕ ಮಯೂರ್ ಜುವಾನಿ ಸಾಂಗ್ ಒಂದನ್ನ ರೆಡಿ ಮಾಡಿದ್ದಾರೆ. ಹಾಡು ಕೇಳಿದ ಮ್ಯೂಸಿಕ್ ಪ್ರಿಯರು ಫಿದಾ ಆಗಿದ್ದಾರೆ. ಟ್ರಂಪ್ ಅವರು ವಿವೇಕಾನಂದ ಅವರ ಹೆಸರನ್ನ ತಪ್ಪಾಗಿ ಉಚ್ಚರಿಸಿದ್ದ ತುಣುಕಿನಿಂದಲೇ ಈ ವಿಡಿಯೋ ಕ್ಲಿಪ್ ಶುರುವಾಗಿ ನೋಡುಗರಿಗೆ ಸಖತ್ ಖುಷಿ ನೀಡುತ್ತಿದೆ. ಸದ್ಯ ಈ ವಿಡಿಯೋವನ್ನ ಮಯೂರ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದು ಎಲ್ಲೆಡೆ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ. ಅಷ್ಟೇ ಅಲ್ಲದೆ ಮಯೂರ್ ಅವರ ಈ ಪ್ರಯತ್ನಕ್ಕೆ ಮೆಚ್ಚುಗೆಯ ಮಹಾಪೂರವೇ ಹರಿದು ಬರ್ತಾ ಇದೆ. Racist person in this room. ನ್ಯೂಸ್ ಡೆಸ್ಕ್, ಎಕ್ಸ್‌ಪ್ರೆಸ್ ಟಿವಿ. ಫ್ಯಾಷನ್ ಅನ್ನೋ ದುನಿಯಾದಲ್ಲಿ ದಿನಕ್ಕೊಂದು ಟ್ರೆಂಡ್ ಬರ್ತಾನೆ ಇರುತ್ತೆ. ಇದೀಗ ಸಿಲಿಕಾನ್ ಸಿಟಿಯಲ್ಲಿ ವಿಂಟರ್ ಡ್ರೆಸ್ಸಿಂಗ್ ಟ್ರೆಂಡ್ ಒಂದು ಸ್ಟಾರ್ಟ್ ಆಗಿದೆ. ಏನದು ಅಂತೀರಾ? ಹ್ಯಾವ್ ಎ ಲುಕ್. ಎಸ್, ಕರ್ನಾಟಕದ ರಾಜಧಾನಿ ಬೆಂಗಳೂರು ಋತು ಚಕ್ರದಲ್ಲೇ ವಿಶೇಷತೆ ಹೊಂದಿದ ನಗರ. ಮಳೆಗಾಲದಲ್ಲಿ ವಿಪರೀತ ಮಳೆ, ಚಳಿಗಾಲದಲ್ಲಿ ವಿಪರೀತ ಚಳಿ, ಬೇಸಿಗೆಯಲ್ಲಿ ಸುಡು ಬಿಸಿಲು ಜಾಸ್ತಿ. ಈಗ ಸಿಲಿಕಾನ್ ಸಿಟಿಯಲ್ಲಿ ಹವಾಮಾನ ವೈಪರೀತ್ಯ ಸಖತ್ ಚೇಂಜ್ ಆಗಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಮಂಜು ಮುಸುಕಿದ ಅಪರೂಪದ ಹಿತಕರ ವಾತಾವರಣ ಸೃಷ್ಟಿಯಾಗಿದೆ. ಹಾಗಾಗಿ ಫ್ಯಾಷನ್ ಪ್ರಿಯರು ವಿಂಟರ್ ಸೀಸನ್ಗೆ ಹೊಸದೊಂದು ಡ್ರೆಸ್ಗಳ ಟ್ರೆಂಡ್ ಶುರು ಮಾಡಿದ್ದಾರೆ. ಹೌದು, ಅಬ್ಬಬ್ಬಾ ಏನ್ ಚಳಿ, ಹೇಗೆ ಹೊರಗೆ ಹೋಗೋದು ಅಂತ ಯೋಚನೆ ಮಾಡೋರಿಗೆ ಇದೀಗ ನಟಿಮಣಿಗಳು ಹವಾ ಎಬ್ಸಿದ್ದಾರೆ. ಅದರಲ್ಲೂ ನಮ್ಮ ಸ್ಯಾಂಡಲ್ವುಡ್ ನಟಿ ಕಾರುಣ್ಯ ರಾಮ್ ಇದೀಗ ಕಲರ್ಫುಲ್ ವಿಂಟರ್ ಸೀಸನ್ ಡ್ರೆಸ್ ತೊಟ್ಟ ಫೋಟೋಗಳಲ್ಲಿ ಸಖತ್ತಾಗಿ ಮಿಂಚಿದ್ದಾರೆ. ಪಿಂಕ್ ಉಲನ್ ಕ್ಲಾತ್ನಲ್ಲಿ ಮಾಡರ್ನ್ ಟಚ್ ನೀಡಿ ನೋಡುಗರಿಗೆ ಮಸ್ತಾಗಿ ಕಾಣಿಸಿಕೊಂಡಿದ್ದಾರೆ. ಜೊತೆಗೆ ಕೆಲ ಮಾಡೆಲ್ಸ್ ಕೂಡ ವಿಂಟರ್ ಸೀಸನ್ ಉಡುಪುಗಳಲ್ಲಿ ಫೋಟೋ ಶೂಟ್ ಮಾಡಿಸಿದ್ದು ಸಖತ್ ವೈರಲ್ ಆಗ್ತಿದೆ. ಒಟ್ಟಾರೆಯಾಗಿ ಉದ್ಯಾನ ನಗರಿಯ ಕೂಲ್ ವೆದರ್ ಫ್ಯಾಷನ್ನೊಂದಿಗೆ ಐಟಿ ಸಿಟಿ ಜನರ ಡ್ರೆಸ್ಸಿಂಗ್ ಟ್ರೆಂಡಿಂಗ್ ಕ್ರೇಜ್ ಹೆಚ್ಚಿಸಿದ್ದಂತೂ ನಿಜ. ಸುಪ್ರಿಯಾ ಶರ್ಮಾ, ಎಕ್ಸ್‌ಪ್ರೆಸ್ ಟಿವಿ, ಬೆಂಗಳೂರು. ಇದೀಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣ, ಮಾಜಿ ಶಾಸಕ ರುದ್ರಪ್ಪ ಲಮಾಣಿ ಪುತ್ರ ದರ್ಶನ್ ಲಮಾಣಿ ಬಂಧನ. ಡ್ರಗ್ಸ್ ಪಾರ್ಸೆಲ್ ತರೋದಕ್ಕೆ ತೆರಳುವಾಗಲೇ ಅರೆಸ್ಟ್. ಜಮ್ಮು ಕಾಶ್ಮೀರದ ಮಾಚಿಲ್ ಸೆಕ್ಟರ್ನಲ್ಲಿ ಉಗ್ರರ ದಾಳಿ, ಗುಂಡಿನ ಕಾಳಗದಲ್ಲಿ 4 ಯೋಧರು ಹುತಾತ್ಮ, 3 ಉಗ್ರರನ್ನ ಹತ್ಯೆಗೈದ ಭಾರತೀಯ ಸೇನೆ. ವಿನಯ್ ಕುಲಕರ್ಣಿ ಅವರಿಗೆ 14 ದಿನಗಳ ನ್ಯಾಯಾಂಗ ಬಂಧನ. ಈ ಬಾರಿ ಜೈಲಿನಲ್ಲೇ ಮಾಜಿ ಸಚಿವರಿಗೆ ದೀಪಾವಳಿ. ಆಪ್ತ ಸಹಾಯಕನ ಆಡಿಯೋ ಮೆಸೇಜ್ ವೈರಲ್. ಚುನಾವಣೆಯಲ್ಲಿ ಸೋಲ್ತಾ ಇದ್ದಂತೆ ಟ್ರಂಪ್ಗೆ ಟ್ರೋಲ್ ಕಾಟ. ಅಮೆರಿಕ ಮಾಜಿ ಅಧ್ಯಕ್ಷನ ಭಾಷಣವಾಯಿತು ಸೂಪರ್ ಸಾಂಗ್. ಯುವ ನಿರ್ದೇಶಕನ ಪ್ರಯತ್ನಕ್ಕೆ ಫಿದಾ ಆದ ಜನ. ಇದು ಈವರೆಗಿನ ಅಪ್ಡೇಟ್ಸ್. ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್‌ಪ್ರೆಸ್ ಟಿವಿ.